ಹೆಲೋ ಎವ್ರಿವಾನ್. ಇವತ್ತು ಪಾಲಕ್ ಪಪ್ಪು ಅಥವಾ ಹಾಲು ಸೊಪ್ಪಿನ ಪಪ್ಪು ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕ್ಲೀನಾಗಿ ತೊಳ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಇದಕ್ಕೆ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೆಟೊ ತೊಗೊಂಡಿದ್ದೀನಿ. ಕುಕ್ಕರ್ಗೆ 1 ಬೌಲ್ ತುಂಬ ತೊಗರಿಬೇಳೆ ಹಾಕಿದ್ದೀನಿ. ಅದನ್ನು ವಾಶ್ ಮಾಡ್ಕೊಂಡಾದ್ಮೇಲೆ 1 ಗಡ್ಡೆ ಬೆಳ್ಳುಳ್ಳಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು 8ರಿಂದ 10 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು, ತುಂಬ ಟೇಸ್ಟ್ ಆಗಿರುತ್ತೆ. ಮನೇಲಿ ಹಿರಿಯರು ಇರೋದ್ರಿಂದ ನಾನು ಯಾವುದಕ್ಕೂ ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದಿಲ್ಲ. ಚಿಟಿಕೆ ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೊಂದು ಸರ್ತಿ ಮಿಕ್ಸ್ ಕೊಡಿ. ಸೊ ಇದು 2 ವಿಷಲ್ ಆಗಬೇಕು. ಮೀನ್ವೈಲ್ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೋತಾ ಇದ್ದೀನಿ. ಇದಕ್ಕೆ ಪೂರಿ ತುಂಬ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಗೋಧಿ ಹಿಟ್ಟು ಕಲಿಸ್ಕೊಂಡು 10 ನಿಮಿಷ ಸೈಡ್ಗೆ ಇಡ್ತಾ ಇದ್ದೀನಿ. ಅಷ್ಟರೊಳಗೆ ಕುಕ್ಕರ್ಗೆ ಹೋಗಿದೆ. ಸೊ ನೀಟಾಗಿ ಬೆಂದಿದೆ. ಸೊ ಏನು ಎಕ್ಸ್ಟ್ರಾ ನೀರು ಕಾಣಿಸ್ತಿದೆ ಅದನ್ನೆಲ್ಲ ಒಂದು ಬೌಲ್ಗೆ ಬಗ್ಸಿಟ್ಕೊಂಡ್ಬಿಡಿ. ಗಟ್ಟಿದು ಮಾತ್ರ ತೊಗೊಳ್ಳಿ, ಯಾಕೆಂದರೆ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಸೊ ಒಂದು ವೆಸಲ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀರ ಸೊಪ್ಪು ಬೇಳೆ ಎಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ. ಆ ಎಕ್ಸ್ಟ್ರಾ ಬೇಳೆ ನೀರು ಏನು ತೆಗೆದಿಟ್ಟಿಟ್ಕೋತೀವಿ ಅದನ್ನು ನೀವು ಹಾಕೋಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಆ್ಯಂಡ್ ಆ ಹುಣಸೆಹಣ್ಣಿನ ರಸನೂ ಹುಳಿಗೆ ಏನು ನೆನೆಸಿಟ್ವಲ್ಲ ಅದನ್ನು ಹಾಕೋಬೋದು. ಸೊ ಇದಕ್ಕೆ ಪೂರಿ ಚೆನ್ನಾಗಿರುತ್ತೆ ಅಂತ ಪೂರಿ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಪೂರಿ ಜೊತೆನೂ ಹಾಗೂ ರೈಸ್ ಜೊತೆನೂ ಟ್ರೈ ಮಾಡ್ಬೋದು.